ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಫಸ್ಟ್ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಗಂ ಗಣಪತಿಯೇ ನಮಃ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಮತ್ತೊಮ್ಮೆ ಮಕರ ರಾಶಿಯ ಸ್ನೇಹಿತರಿಗೆ ಸ್ವಾಗತ ನಮ್ಮ ಚಾನಲ್ಗೆ. ಮಕರ ರಾಶಿಯವರೇ, ಈ ತಿಂಗಳು ಅಂದರೆ ಜುಲೈ 10ರ ನಂತರ ಈ ತಿಂಗಳು ಮುಗಿಯುವುದರ ಒಳಗಡೆ ಎಸ್ ಎಂಬ ವ್ಯಕ್ತಿಯ ಮುಖಾಂತರ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ನಡೆಯಲಿದೆ. ಇದುವರೆಗೂ ಮಕರ ರಾಶಿಯವರು ಅನುಭವಿಸಿದ ನೋವುಗಳು, ಯಾರಿಗೂ ಹೇಳಲಾಗದ ವೇದನೆಗಳು ಮತ್ತು ಒಳಗೆ ಬಚ್ಚಿಟ್ಟುಕೊಂಡಿರುವ ಕಷ್ಟಗಳು ಎಲ್ಲವೂ ಪರಮೇಶ್ವರನಿಗೆ ಸಂಪೂರ್ಣವಾಗಿ ಗೊತ್ತಿದೆ. ನೀವು ಮೌನವಾಗಿ ಅನುಭವಿಸಿರುವುದು, ಯಾರನ್ನು ನಿಂದಿಸದೇ ಇರುವುದು ನಿಮ್ಮ ದೊಡ್ಡ ಗುಣ. ಇದೇ ದೇವರು ನಿಮಗಿಟ್ಟ ಪರೀಕ್ಷೆ. ಆ ಪರೀಕ್ಷೆ ಈಗ ಮುಕ್ತಾಯ ಹಂತದಲ್ಲಿದೆ. ಕಷ್ಟಗಳು ಪೂರ್ತಿಯಾಗಿ ಮುಗಿಯುವ ಮುಂಚೆ ಪರಮೇಶ್ವರನು ನಿಮಗೆ ಕೆಲವು ಸಂಕೇತಗಳನ್ನು ಕೊಡಲಿದ್ದಾರೆ. ಆ ಸಂಕೇತಗಳು ನಿಮ್ಮ ಸುತ್ತಲೂ ಕಾಣಿಸಲು ಶುರುವಾದರೆ ನಿಮ್ಮ ಹಣೆ ಬರಹ ಬದಲಾಗಿದೆ ಎಂದು ಅರ್ಥ ಸ್ನೇಹಿತರೆ. ಇದು ನಿಮಗೆ ಹೆದರಿಸುವ ವಿಡಿಯೋ ಅಥವಾ ಆಸೆ ತೋರಿಸುವ ವಿಡಿಯೋ ಅಲ್ಲ. ಇದು ಶಿವನಿಂದ ನೀವು ಪಡೆಯುತ್ತಿರುವ ಎಚ್ಚರಿಕೆ ಅಥವಾ ವರ. ಈ ಕಾರಣಕ್ಕಾಗಿ ಈ ವಿಡಿಯೋ ಸ್ಕಿಪ್ ಮಾಡದೆ ಒಂಟಿಯಾಗಿ ಕುಳಿತುಕೊಂಡು ನೋಡಿ. ಪ್ರತಿಯೊಂದು ಮಾತನ್ನು ಮನಸ್ಸಿಗೆ ತೆಗೆದುಕೊಳ್ಳಿ, ಏಕೆಂದರೆ ಇದು ಸಾಮಾನ್ಯ ಜ್ಯೋತಿಷ್ಯವಲ್ಲ. ಇದು 100% ನಿಜವಾಗಿರುವ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರಿದೇ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಈ ಮಧ್ಯಕಾಲದಲ್ಲಿ ಎಸ್ ಅಕ್ಷರವು ನಿಮ್ಮ ಜೀವನದಲ್ಲಿ ಪದೇ ಪದೇ ಎದುರಾಗುತ್ತಿದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ. ಇದರ ಹಿಂದೆ ಶಿವನ ಸಂಕೇತವಿದೆ. ಇದು ಆಶ್ಚರ್ಯ ಅಥವಾ ಕಾಲನಿರ್ಣಯ. ಈ ಸಂಕೇತವು ನಿಮ್ಮ ಜೀವನದಲ್ಲಿ ಬರುವ ಬದಲಾವಣೆಗಳಿಗೆ ಮೊದಲ ಸೂಚನೆ. ಮಕರ ರಾಶಿಯವರ ಜೀವನವನ್ನು ಹೊರಗಡೆಯಿಂದ ನೋಡಿದಾಗ ಎಲ್ಲವೂ ಸಾಮಾನ್ಯವಾಗಿ ಕಾಣಿಸುತ್ತದೆ. ಯಾರಾದರೂ ಅವರನ್ನು ನೋಡಿದಾಗ ಇವನಿಗೆ ಯಾವುದೇ ಸಮಸ್ಯೆ ಇಲ್ಲ ಅಂದುಕೊಳ್ಳುತ್ತಾರೆ. ಆದರೆ ಒಳಗೆ ನಡೆಯುತ್ತಿರುವ ಹೋರಾಟ ಮಾತ್ರ ಯಾರಿಗೂ ಗೊತ್ತಾಗುವುದಿಲ್ಲ. ಮಕರ ರಾಶಿಯವರು ಚಿಕ್ಕಂದಿನಿಂದಲೇ ಜವಾಬ್ದಾರಿಯನ್ನು ಹೊತ್ತುಕೊಂಡು ಬೆಳೆದವರು. ಇವರ ಜೀವನದಲ್ಲಿ ಒಬ್ಬ ವ್ಯಕ್ತಿ ಬರುವುದಕ್ಕೂ ಮೊದಲೇ ಜೀವನ ತುಂಬ ಭಾರವಾಗಿರುತ್ತದೆ. ಬೇರೆಯವರು ಜೀವನದಲ್ಲಿ ಆನಂದದಿಂದ ಕಳೆದ ದಿನಗಳನ್ನು ಮಕರ ರಾಶಿಯವರು ಜವಾಬ್ದಾರಿಯನ್ನು ಹೊತ್ತುಕೊಂಡು ದುಃಖದಲ್ಲಿ ಕಳೆಯುತ್ತಾರೆ. ಯಾರನ್ನಾದರೂ ನಂಬಿದರೆ ಆ ನಂಬಿಕೆ ಬರೀ ಆಸೆಯಂತೆ ಉಳಿದು ಹೋಗುತ್ತದೆ. ಯಾರಾದರೂ ಸಹಾಯ ಮಾಡುತ್ತಾರೆ ಎಂದು ನಿರೀಕ್ಷಿಸಿದರೆ ಸಹಾಯ ಸಿಗುವುದಿಲ್ಲ. ಎಷ್ಟು ಕಷ್ಟಪಟ್ಟರೂ ಸರಿಯಾದ ಫಲ ಸಿಗುವುದಿಲ್ಲ. ಎಷ್ಟು ಸಹನೆಯಿಂದ ಇದ್ದರೂ ಪ್ರಯೋಜನ ಇರುವುದಿಲ್ಲ. ನೋವಿನಲ್ಲಿದ್ದರೂ ಹೊರಗಡೆ ಹೇಳುವುದಿಲ್ಲ. ಯಾರಾದರೂ ಕೇಳಿದರೆ ಚೆನ್ನಾಗಿದೆ ಅಂತ ಹೇಳುತ್ತಾರೆ. ಆ ಮಾತಿನ ಹಿಂದೆ ಬಚ್ಚಿಟ್ಟುಕೊಂಡಿರುವ ನೋವಿಗೆ ಪದಗಳು ಇರುವುದಿಲ್ಲ ಸ್ನೇಹಿತರೆ. ಇವರ ಮುಖ್ಯ ಗುಣ ಕಷ್ಟಗಳನ್ನು ನಿಶ್ಶಬ್ದವಾಗಿ ಅನುಭವಿಸುವುದು. ಯಾರನ್ನು ನಿಂದಿಸುವುದಿಲ್ಲ, ಕೇವಲ ವಿಧಿಯನ್ನು ಮಾತ್ರ ನಿಂದಿಸುತ್ತಾರೆ. ಅನೇಕ ಸಂದರ್ಭಗಳಲ್ಲಿ ನಾನೇಕೆ ಈ ರೀತಿ ಹುಟ್ಟಿದೆ, ನನ್ನ ಜೀವನ ಏಕೆ ಈ ರೀತಿ ಬದಲಾಗಿದೆ ಎಂದು ಪ್ರಶ್ನೆ ಬರುತ್ತದೆ. ಉತ್ತರ ತಕ್ಷಣ ಸಿಗುವುದಿಲ್ಲ, ಸಮಯ ಬಂದಾಗ ಮಾತ್ರ ಅರ್ಥವಾಗುತ್ತದೆ. ಇದೀಗ ಶಿವನ ಪರೀಕ್ಷೆ ನಿಮ್ಮ ಶಕ್ತಿ ಮತ್ತು ಸ್ಥೈರ್ಯಕ್ಕಾಗಿ. ಶಿವ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಪರೀಕ್ಷಿಸುವುದಿಲ್ಲ. ದೃಢ ಆತ್ಮ ಇರುವವರಿಗೆ ಕಠಿಣ ಪರೀಕ್ಷೆ ಇಡುತ್ತಾರೆ. ಮಕರ ರಾಶಿಯವರು ಅಂತಹ ಆತ್ಮಬಲ ಹೊಂದಿದ್ದಾರೆ. ಶಿವ ಮಾತಿನಿಂದ ಬೋಧಿಸುವುದಿಲ್ಲ, ಅನುಭವಗಳ ಮೂಲಕ ಬಲಪಡಿಸುತ್ತಾರೆ. ನಷ್ಟಗಳ ಮೂಲಕ ಬಲ ದೂರ ಮಾಡುವ ಮೂಲಕ ಬೆಲೆ ಕಲಿಸುತ್ತಾರೆ. ನೀವು ಪ್ರಾರ್ಥನೆ ಮಾಡಿದರೂ ಉತ್ತರ ತಕ್ಷಣ ಸಿಗದಂತೆ ತೋರುತ್ತದೆ. ಆದರೆ ಶಿವ ನಿಮ್ಮ ಭವಿಷ್ಯವನ್ನು ನಿಧಾನವಾಗಿ ರೂಪಿಸುತ್ತಿದ್ದಾರೆ. ಒಂದು ಆಂತರಿಕ ಶಾಂತಿ ಮೊದಲ ಸಂಕೇತ. ಕಾರಣವಿಲ್ಲದೆ ಉಂಟಾಗುವ ಮನಸ್ಸಿನ ಶಾಂತಿ. ಹೊರಗಿನ ಪರಿಸ್ಥಿತಿಗಳು ಬದಲಾಯಿಸುವ ಮೊದಲು ಮನಸ್ಸು ಸ್ಥಿರವಾಗುತ್ತದೆ. ಚಿಕ್ಕ ವಿಷಯಗಳಿಗೆ ಭಯ ಬೀರುವುದಿಲ್ಲ. ಏನಾಗುತ್ತೋ ನೋಡೋಣ ಎಂಬ ಭಾವನೆ ಬರುತ್ತದೆ. ಇದು ಶಿವನ ಅನುಗ್ರಹದ ಮೊದಲ ಸಂಕೇತ. ಮನಸ್ಸಿನ ಶಾಂತಿ ಹೊರಗಿನ ಬದಲಾವಣೆಗಳಿಗೆ ಪ್ರಥಮ ಸೂಚನೆ. ಇತ್ತೀಚೆಗೆ ನೀವು ಒಂಟಿಯಾಗಿರಲು ಆಸೆ ಪಡುತ್ತಿದ್ದರೆ, ಹೆಚ್ಚು ಜನರ ಶಬ್ದಗಳು ಹಿಡಿಸುತ್ತಿಲ್ಲ ಅಂದರೆ ನಿಮ್ಮ ಆತ್ಮಸ್ಥಿತಿ ಬಲವಾಗಿದೆ ಎಂದು ಅರ್ಥ. 2. ಕನಸುಗಳು ಮತ್ತು ಶಿವಸ್ಮರಣೆ. ಈ ಎರಡನೇ ಸಂಕೇತ. ಮಕರ ರಾಶಿಯವರು ವಿಚಿತ್ರ ಕನಸುಗಳು ಕಾಣುತ್ತಾರೆ. ಉದಾಹರಣೆಗೆ ಶಿವಲಿಂಗ, ದೇವಾಲಯ ದರ್ಶನ, ಓಂ ನಮಃ ಶಿವಾಯ ಮಂತ್ರ. ಕೆಲವರಿಗೆ ಎದ್ದಾಗಲೇ ಪದೇ ಪದೇ ಶಿವನ ನೆನಪಾಗುತ್ತದೆ. ಬಾಯಿಗೆ ಕೆಲ ಮಂತ್ರಗಳು ಬರುತ್ತವೆ. ಪ್ರಯತ್ನದಿಂದ ಮಾಡುವ ಜಪವಲ್ಲ, ಇದು ಆಂತರಿಕ ಸ್ಪಂದನೆ. ದೇವಾಲಯಕ್ಕೆ ಹೋದರೆ ಕಣ್ಣೀರು ಬರುವುದಕ್ಕೆ ಕಾರಣ ಆತ್ಮಶುದ್ಧಿ. ಈ ಹಂತ ಬರುವ ಮಕರ ರಾಶಿಯವರಿಗೆ
ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ತಪ್ಪುವುದಿಲ್ಲ. 3. ಎಸ್ ಅಕ್ಷರದ ಸುತ್ತಲೂ 3ನೇ ಸಂಕೇತ. ಎಸ್ ಅಕ್ಷರವು ನಿಮ್ಮ ಜೀವನದಲ್ಲಿ ಪದೇ ಪದೇ ಕೇಳಿಸಿಕೊಳ್ಳುತ್ತದೆ. ವ್ಯಕ್ತಿಯ ಹೆಸರು, ಸ್ಥಳ ಅಥವಾ ಅಕಸ್ಮಾತ್ ಮಾತು ಆಗಿರಬಹುದು. ಮೊದಲು ಸಣ್ಣದಾಗಿ ತೋರುತ್ತದೆ, ನಂತರ ಬದಲಾವಣೆ ಅಡಿಪಾಯವಾಗುತ್ತದೆ. ಹೊಸ ಪರಿಚಯವನ್ನು ಸಾಮಾನ್ಯವಾಗಿ ತೆಗೆದುಕೊಳ್ಳಬೇಡಿ. ಯಾವ ಸೂಚನೆಯನ್ನು ನಿರ್ಲಕ್ಷಿಸಬೇಡಿ. ಚಿಕ್ಕ ಸಂಕೇತಗಳ ಮೂಲಕ ದೊಡ್ಡ ಬದಲಾವಣೆ ಆಗಲಿದೆ. 4. ಹಳೆಯ ಸಂಬಂಧಗಳು. 4ನೇ ಸಂಕೇತ. ಹಳೆಯದು ಮುಗಿದಂತೆ ತೋರುವ ಹಂತ. ಕೆಲವು ನೆನಪುಗಳು ಅಥವಾ ಹಳೆಯ ವ್ಯಕ್ತಿಗಳು ಅಕಸ್ಮಾತ್ತಾಗಿ ಮತ್ತೆ ಬರುತ್ತಾರೆ. ಕೆಲವು ಕ್ಷಮೆಯ ರೂಪದಲ್ಲಿ ಮತ್ತೆ ಕೆಲವು ಅಗತ್ಯದ ರೂಪದಲ್ಲಿ. ಹಿಂದಿನ ತಪ್ಪುಗಳು ಈಗ ಸರಿಪಡಿಸಲಾಗುತ್ತದೆ. ಹಿಂದಿನ ನಿಮ್ಮನ್ನು ಈಗಿನ ನಿಮ್ಮ ಜೊತೆ ಹೋಲಿಸಿಕೊಳ್ಳಬೇಡಿ, ಏಕೆಂದರೆ ಈಗ ನೀವು ಬಲಶಾಲಿಯಾಗಿದ್ದೀರಿ. 5ನೇದು ಅಕಸ್ಮಾತ್ ಅವಕಾಶಗಳು. 5ನೇ ಸಂಕೇತ. ಅವಕಾಶಗಳು ನಿಧಾನವಾಗಿ ಬಲವಾಗಿ ಬರುತ್ತದೆ. ಮೊದಲು ಚಿಕ್ಕದಾಗಿ ಅಥವಾ ಅಸಾಧ್ಯವಾಗಿ ತೋರುತ್ತದೆ. ಧೈರ್ಯ, ತ್ಯಾಗ ಮತ್ತು ಹಳೆಯ ದಾರಿಯನ್ನು ಬಿಟ್ಟು ಬಿಡುವ ಮೂಲಕ ಆರ್ಥಿಕ ಮತ್ತು ಆತ್ಮವಿಶ್ವಾಸ ಬದಲಾಗುತ್ತದೆ. ಈ ಅವಕಾಶ ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆಗೆ ದಾರಿ ತೆರೆಯುತ್ತದೆ. 6. ಮನೆಯ ವಾತಾವರಣ. 6ನೇ ಸಂಕೇತ. ಮನೆಯಲ್ಲಿ ಆವೇಶ, ಅಸಮೃದ್ಧಿ, ಮೌನ ಕಡಿಮೆಯಾಗಲು ಶುರುವಾಗುತ್ತದೆ. ನಿಮ್ಮ ಮಾತಿಗೆ ಬೇರೆಯವರು ಗಮನ ಕೊಡುತ್ತಾರೆ. ಮನಸ್ಸಿನಲ್ಲಿ ಶಾಂತಿ, ಸ್ಥಿರತೆ, ಆಧ್ಯಾತ್ಮಿಕ ಬಲ ಹೆಚ್ಚಾಗುತ್ತದೆ. ಮನೆಯಲ್ಲಿ ಸ್ಥಿರತೆ ಹೊರಗಿನ ಗೆಲುವಿನ ಮೊದಲು ಹಂತ. ಅಂದರೆ ಈ ತಿಂಗಳು 10ರಿಂದ 30ರ ಒಳಗೆ ಪ್ರಮುಖ 20 ದಿನಗಳ ಮನಸ್ಸಿಗೆ ಶಾಂತಿ, ಸ್ಥಿರತೆ, ಆತ್ಮವಿಶ್ವಾಸ. ಇಂದಿನ ಸಮಸ್ಯೆಗಳು, ಭಯಗಳು ನಿಧಾನವಾಗಿ ಕಡಿಮೆಯಾಗುತ್ತದೆ. ನಿಮ್ಮ ಹೊಸ ಜೀವನದ ದಾರಿ ತೆರೆದಿದೆ. ಈ ದಿನಗಳಲ್ಲಿ ನೀವು ಹಿಂದಿನ ದಿನಗಳನ್ನು ನೋಡುತ್ತೀರಿ. ನಾನೇಕೆ ಅಷ್ಟು ನೋವು ಅನುಭವಿಸಿದ್ದೆ ಎಂದು ಅರ್ಥ ಮಾಡಿಕೊಳ್ಳುತ್ತೀರಿ. ಹಣ, ಉದ್ಯೋಗ ಮತ್ತು ಯಶಸ್ಸು. ಹಣ ಸುಲಭವಾಗಿ ಬರುವುದಿಲ್ಲ. ಇದು ಪರೀಕ್ಷೆ ಮತ್ತು ಕರ್ಮ. ಹಣ ಬರುತ್ತದೆ ಮತ್ತು ಉಳಿಸುವ ಮಾರ್ಗ ತಿಳಿಸುತ್ತದೆ. ಇದು ಶಿವನ ಸಂಕೇತ. ಉದ್ಯೋಗದಲ್ಲಿ ಶ್ರಮಕ್ಕೆ ಮೆಚ್ಚು ಮತ್ತು ಹೆಸರು. ಬೆಳವಣಿಗೆಗೆ, ವ್ಯಾಪಾರದಲ್ಲಿ ಪ್ರಯತ್ನ ಫಲ ಕೊಡಲು ಸಿದ್ಧವಾಗಿದೆ. ಕರ್ಮ. ಕುಟುಂಬ ಮತ್ತು ಶತ್ರುಗಳು. ಕುಟುಂಬ ಜವಾಬ್ದಾರಿಗಳು ನಿಧಾನವಾಗಿ ಕಡಿಮೆಯಾಗುತ್ತದೆ. ಒಳಗಿನ ಭಯಗಳು, ಶತ್ರುಗಳು ಕಡಿಮೆಯಾಗುತ್ತಾರೆ. ಶಿವಕಾಲದ ಮೂಲಕ ನ್ಯಾಯ ನಿರ್ವಹಿಸುತ್ತಾರೆ. ನಿಮ್ಮ ಬೆಲೆ ಈಗ ನಿಮಗೆ ಅರ್ಥವಾಗುತ್ತದೆ. ಸ್ನೇಹಿತರೆ, ಬೇರೆಯವರ ಸ್ಪಂದನೆಯಿಂದ ಅಲ್ಲ, ಆಧ್ಯಾತ್ಮಿಕ ಬದಲಾವಣೆ, ಆತ್ಮವಿಶ್ವಾಸ, ಶಕ್ತಿ ಮತ್ತು ಸ್ಥಿರತೆ. ದೇವರು ನಿಮ್ಮ ಶಕ್ತಿ ಮತ್ತು ಭಾರ ಹೊತ್ತುಕೊಳ್ಳುತ್ತಾರೆ. ಎಲ್ಲ ನೋವು, ತ್ಯಾಗ, ಒಂಟಿತನ ಈ ಹಂತಕ್ಕೆ ನಿಮ್ಮನ್ನು ತಲುಪಿಸಲು ಹೊಸ ಜೀವನ ಆರಂಭವಾಗುತ್ತದೆ. ನಿರ್ಧಾರಗಳು, ನಿಮ್ಮ ಬೆಲೆ ಮತ್ತು ನಿಮ್ಮ ಅಸ್ತಿತ್ವ ನಿಮ್ಮ ಪಾಲಿಗೆ ಸ್ನೇಹಿತರೆ ಬರುತ್ತದೆ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡೋದಲ್ಲ, ಈ ತಿಂಗಳು 10ನೇ ತಾರೀಕಿನ ನಂತರ ಶಿವಬಲ ನಿಮಗೆ ಅಂದರೆ ಶಿವನ ಕೃಪೆ ನಿಮ್ಮ ಮೇಲೆ ಬರುತ್ತದೆ. ಈ ಮುಖ್ಯ ಸಂಕೇತಗಳು ನಿಮಗೆ ತೋರುತ್ತದೆ ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನಿಮ್ಮ ಮಕರ ರಾಶಿಯ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಯಾಕಂದರೆ ಅವರಿಗೂ ವಿಷಯ ತಿಳಿಯಲಿ ಸ್ನೇಹಿತರೆ, ಅವರಿಗೂ ಪರಿಹಾರಗಳು ದೊರೆಯಲಿ, ಅವರ ಕಷ್ಟಕ್ಕೆ ಒಳ್ಳೆ ಪರಿಹಾರಗಳು ದೊರೆಯಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮತ್ತು ಶೇರ್ ಮಾಡಿ. ಮತ್ತು ಹೊಸದಾಗಿ ನೋಡೋರು ಫಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು ಸ್ನೇಹಿತರೆ.